2024 ಐತಿ. 2025 ನಲ್ಲಿ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ? 2025 ನಲ್ಲಿ ಒಳ್ಳೆ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಪಾಂಡುರಂಗ ವಿಠಲ ರವಿಚಂದ್ರನ ಕೊಡ್ರಪ್ಪ ಕೊಡ್ರಿ ಅಪ್ಪ ಕೊಟ್ಬಿಡ್ರಪ್ಪ. ಮೂವೀಸ್ ಅಂತ ಬಂತು ಅಂತ ಹೇಳಿದ್ರೆ ಆರ್ ಚಂದ್ರ ಒಳ್ಳೆ ಹಿಟ್ ಫಿಲಂ ಕೊಡ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಮ್ಮ ಕ್ರಿಸ್ಟೋಫರ್ ಆರ್ ಚಂದ್ರ ಅವರು. ಹೌದು. 100 ಸಲ ಯೋಚನೆ ಮಾಡಿ ನನ್ ವಿಷಯಕ್ಕೆ ಬರ್ಬೇಕಾಗಿತ್ತು. ಯಾವ ಪ್ರಾಣಿ ಆದ್ರೂ ಓಕೆ, ಯಾವ ಪ್ರಾಣಿ ಕಂಪೇರ್ ಮಾಡೋದು? ಜಿಂಕೆ. ಯಾಕೆ? ಅದಕ್ಕೆ ರೀಸನ್ ಅದು ನೋಡಕ್ ಚೆನ್ನಾಗಿರುತ್ತೆ. ಓಕೆ. ಸೊ ನೀವು ಅದೇ ತರ ನೋಡಕ್ ಚೆನ್ನಾಗಿದ್ದೀರಾ ಅಂತ ನನ್ನ ಎಕ್ಸ್ಪೆಕ್ಟೇಷನ್, ಬಟ್ ಬೇರೆ ದಿನ ಅಂತ. ಓಕೆ. ಸೊ ನಿಮಗೆ ನೀವು ಜಿಂಕೆ ತರ ಅನ್ನಿಸ್ತಾ ನಿಮಗೆ ಕಂಪೇರ್ ಮಾಡ್ಕೊಂಡು. ಫೈನ್, ಥ್ಯಾಂಕ್ ಯು. 2024 ನಲ್ಲಿ ನಿಮಗೆ ಒಂದು ಒಳ್ಳೇದಾಗಿದ್ದಂದ್ರೆ ಯಾವುದು, ಕೆಟ್ಟದಾಗಿದ್ದಂದ್ರೆ ಯಾವುದು? ಒಳ್ಳೇದಾಗಿದ್ದು ಅಂದ್ರೆ ದೇವತೆನ ಮಾಡ್ಕೊಂಡ್ಬಂದು. ಓಕೆ. ದೇವತೆ ಹೃದಯದ ದೇವತೆ. ಕೆಟ್ಟದಂದ್ರೆ ಅದೇ ವರ್ಷದಲ್ಲಿ ಅವಳು ಹಂಗೆ ಹೋಗ್ಬಿಟ್ಟು ಬಂದಂಗೆ ಹಂಗೆ ವಾಪಸ್ ಹೋಗ್ಬಿಟ್ರು. ಸೊ ಅಯ್ಯೋ ಲೇ ಅಯ್ಯೋ ತೆರಿಗೆ ಅದು ಒಳ್ಳೇದು ಕೆಟ್ಟದ್ದು ಅಂತ ಹೇಳ್ತೀರಾ? ಓಕೆ. ಸೊ 2025 ನಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು? ಒಳ್ಳೆ ದುಡ್ಡು ಮಾಡ್ಬೇಕು ಅನ್ಕೊಂಡಿದ್ದೀವಿ. 20,000 ಬಿಟ್ಬಿಟ್ಟು ಒಳ್ಳೆ ದುಡ್ಡು ಮಾಡ್ಕೊಂಡು ಸೆಟ್ಲ್ ಆಗೋಣ. ಸೊ ಅದೇ 2025. ಅದಕ್ಕಿಂತ ಬೇರೆ ದುಡ್ಡಿದ್ರೆ ಹುಡುಗಿರೇ ಬರ್ತಾರೆ. ಅದಕ್ಕೆ ದುಡ್ಡು ಮಾಡೋಣ That's the power of money. ಓಕೆ. ಸೊ ನಿಮ್ಮನ್ನು ನೀವು ಯಾವ ಪ್ರಾಣಿ ಕಂಪೇರ್ ಮಾಡ್ಕೊತೀರಾ ಮತ್ತು ಅದ್ರ ರೀಸನ್ ಏನು? ನಾನು ಹಾಂ ಯಾವಾಗಲೂ ಒಂಟಿಯಾಗಿರ್ತೀನಿ. ಒಂಟಿ ಪ್ರಾಣಿ ಯಾವ್ದು ಹೇಳಿ? ಒಂಟಿ ಪ್ರಾಣಿಗಳೆಲ್ಲ ಒಂಟಿಯಾಗೇ ಇರ್ತದೆ. ಜೊತೆಗೆ ಅವ್ರು ಇರ್ತಾರಲ್ಲ, ಹಾಂ ಅದು ಆನೆ ಅನ್ಸುತ್ತೆ. ಒಂಟಿ ಸಲ ಸಲ್ಗನ್ ಮುಂದೆ ನಿಂತ್ಕೊಳ್ಳೋಕೆ 4 ಬೀಜ ಬೇಕು. ಇದೇ ದಾರಿ. ಪ್ರತಿಭೆಗಾರದಿಂದ ಅದೇ ಹ್ಯಾಪಿಂಗ್. ಯಾರು ಕೇರ್ ಮಾಡಲ್ಲ. ಬಂದ್ರೆ ಬರ್ಲಿ, ಹೋದ್ರೆ ಹೋಗ್ಲಿ. ಹೋಗಿ ಹಾಗೆ. ಸೊ ಓಕೆ. ನಿಮಗೆ 2024 ನಲ್ಲಿ ಒಂದು ಒಳ್ಳೇದಾಗಿತ್ತಂದ್ರೆ ಯಾವುದು ಮತ್ತೆ ಒಂದು ಕೆಟ್ಟದಾಗಿತ್ತಂದ್ರೆ ಯಾವುದು? ಬ್ರದರ್, ತುಂಬಾ ಲೈಫಲ್ಲಿ ತುಂಬಾ ಕಲ್ತಿದ್ದೀವಿ, ಇಲ್ಲ ಬಟ್ 24 ಅಲ್ಲಿ ನನಗೆ ಒಳ್ಳೇದಾಗಿದ್ದು ಕೆಟ್ಟದಾಗಿದ್ದು ಅಂತ ತುಂಬಾ ಜನದಿಂದ ಮೋಸ ಹೋಗಿದ್ದೀವಿ. ಅದರಲ್ಲಿ ಒಳ್ಳೇದಾಗಿದೆ ಏನಪ್ಪಾ ಅಂತಂದ್ರೆ ಅವರಿಂದ ತುಂಬಾ ಕಲ್ತಿದ್ದೀವಿ. ಲೈಫ್ ಲೆಸನ್ ಆಗಿದೆ, ಅದು ಅದೇ ಒಳ್ಳೇದಾಗಿದೆ. ಕೆಟ್ಟದಾಗಿದ್ದು ಅಂದ್ರೆ ಮೋಸ ಹೋಗಿದ್ದೀವಿ. ಮೋಸ ಹೋಗ್ಬಾರ್ದಿತ್ತು. ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿ ಇರ್ಬೇಕಿತ್ತು ಅನ್ನೋದು ಮೋಸ ಹೋಗಿದೆ. ಬಟ್ ಅದೇ ನೋ ಪ್ರಾಬ್ಲಮ್, ಅದರಿಂದ ಏನು ನಮ್ಗೆ ಪ್ರಾಬ್ಲಮ್ ಇಲ್ಲ. ಬಟ್ ಒಂದು ಎಕ್ಸ್ಪೀರಿಯನ್ಸ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ, ಅದು ಇಂಪಾರ್ಟೆಂಟ್. ನೋಡೋ ನೀನು ಇದೆಯಾ ನೋಡಲು ಇಂತ ಚಿನ್ನದಂತ ಹುಡುಗನ ಮೇಲೆ ನಾವು ತಪ್ಪು ತಿಳ್ಕೊಂಡ್ಬಿಟ್ವಲ್ಲ. ಓಕೆ. ಸೊ 2025 ಎಕ್ಸ್ಪೆಕ್ಟೇಷನ್ ಏನು ನಿಮ್ದು? ಅದರ ಏನೂ ಇಲ್ಲ. ಇಷ್ಟು ದಿನ ಸಂಬಂಧಗಳು ಅದು ಇದು ಮುಂದಿನ ಕಾಲ ಬರುತ್ತೆ, ನಮಗೂ ಒಂದು ಟೈಮ್ ಬರುತ್ತೆ ಅದರಲ್ಲೇ ನಾವು ಟೈಮ್ ಪಾಸ್ ಮಾಡ್ತಿದ್ದೀವಿ. ಮುಂದೆ 25 ಅಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇದೆ ಅಂತಂದ್ರೆ ದುಡ್ಡು ಮಾಡಬೇಕು, ಬೆಳಿಬೇಕು, ಇನ್ನೊಬ್ರು ಪ್ರೀತಿ ಸಂಪಾದನೆ ಮಾಡಬೇಕು, ಇಷ್ಟೇ ಎಕ್ಸ್ಪೆಕ್ಟೇಷನ್. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ಸೊ ನಿಮ್ಮನ್ನ ನೀವು ಯಾವ ಪ್ರಾಣಿ ಕಂಪೇರ್ ಮಾಡ್ಕೊತೀರಾ ಮತ್ತು ಅದ್ರ ರೀಸನ್ ಏನು? ಬ್ರದರ್, ಯಾವ ಪ್ರಾಣಿ ಕಂಪೇರ್ ಮಾಡ್ಕೊಂತೀವಿ ಅಂತಂದ್ರೆ, ಸೊ ನಾನು ಸಿಂಹಕ್ಕೆ ಕಂಪೇರ್ ಮಾಡ್ಕೊಂತೀನಿ. ಬಿಕಾಸ್ ಸಿಂಹ ತಲೆ ಕೆಡ್ಸ್ಕೊಂಡ್ರೆ ಅಂತಂದ್ರೆ ಸೊ ಅದು ಲಾಯಲ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಇನ್ನೊಬ್ರು ಮೋಸ ಮಾಡೋದಿಲ್ಲ. ಅದು ಗೊತ್ತೇ, ಅದು ಬೇಟೆ ಆಡುತ್ತೆ, ಅದು ತಿನ್ನುತ್ತೆ. ಇನ್ನೊಬ್ರು ಪ್ರಾಣಿ ಮೇಲೆ, ಇನ್ನೊಂದು ಪ್ರಾಣಿ ಮೇಲೆ ಡಿಪೆಂಡ್ ಆಗಿರೋದಿಲ್ಲ ಅದು. ಅದಕ್ಕೆ ನಾನು ಅದನ್ನ ತುಂಬಾ ಇಷ್ಟಪಡ್ತೀನಿ. ಬಟ್ ನಾನು ಅದಕ್ಕೆ ಕಂಪೇರ್ ಮಾಡ್ಕೊಂತೀನಿ. ನಿಮ್ದು ಕ್ಯಾರೆಕ್ಟರ್ ಆಗಿದೆ. ಸೊ 2024 ನಲ್ಲಿ ನಿಮಗೆ ಒಂದು ಒಳ್ಳೇದಾಗಿತ್ತು ಮತ್ತೆ ಒಂದು ಕೆಟ್ಟದಾಗಿತ್ತು ಅಂದ್ರೆ ಯಾವುದು? ಒಳ್ಳೇದಾಗಿತ್ತಂದ್ರೆ ನಂಗೆ ಒಳ್ಳೆ ಫ್ರೆಂಡ್ಶಿಪ್ ಸಿಕ್ತು ಕಾಲೇಜಲ್ಲಿ. ಯಾವ ಯಾರು ಸಿಗದೆ ಇರೋದು ಈ ವರ್ಷ ಸಿಕ್ತು. ಕೆಟ್ಟದಂದ್ರೆ ರೀಸೆಂಟ್ ಆಗಿ ನನ್ನ ಫೋನ್ ಕಳ್ವಿದ್, ಅದು ಕೆಟ್ಟದ್ದು. ಗೋವಿಂದ ಗೋವಿಂದ. ಫೋನ್ ಕಳ್ದ್ರೆ ಕೆಟ್ಟದ್ದು ಅಂತ. ಯಾಕಂದ್ರೆ ಅದ್ರಲ್ಲಿ ತುಂಬಾ ಮೆಮೊರೀಸ್ ಇತ್ತು. ಅದ್ರಲ್ಲಿ ಒಂದು ಫೋಟೋ ಇತ್ತು, ನಂಗೆ ಆ ಫೋಟೋ ಬೇಕಿತ್ತು, ಅದು ಕಳ್ದೋಯ್ತು. ಓಕೆ. 2025 ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ? ಮೊಬೈಲ್ ಸಿಗೋದು ಬೇಡವಾ? ಆ ಎಕ್ಸ್ಪೆಕ್ಟೇಷನ್ ಇಲ್ವಾ? ಅದು ನಂಬಿಕೆ ಇವತ್ತು ಹೊಟ್ಟೋಯ್ತು. ಸೊ RCB ಕಪ್ಪು. ದೇವರಾಣೆ ನಮ್ಮ ಮನೆಯ ಲೈಟ್ ಹಾಕೊಳ್ಳಿವಳೇನೆ. RCB ಕಪ್ ಗೆಲ್ಲೋದೊಂದು ಎಕ್ಸ್ಪೆಕ್ಟೇಷನ್. ಕಪ್ ಗೆಲ್ತಾರೆ ಅನ್ಕೊಂಡಿದ್ದೀರಾ? ಗೆಲ್ತಾರೆ, ಬಿಕಾಸ್ ಎಷ್ಟೊಂದು ಜನ ಇದಾರೆ ಆಡಕ್ಕೆ, ಸೊ ಗೆಲ್ತಾರೆ. ನಮ್ಮನೆಯ ತುಳಸಿ ಕಟ್ಟೆ ರೌಂಡ್ ಹಾಕೊಳ್ಳಿವಳೇನೆ. ನೀವು ಯಾವ ಪ್ರಾಣಿ ಕಂಪೇರ್ ಮಾಡ್ತೀವಿ ಮತ್ತು ರೀಸನ್ ಏನಕ್ಕೆ? ನಾನು ನನ್ನ ಟೈಗರ್ ಕಂಪೇರ್ ಮಾಡ್ಕೊತೀನಿ. ಯಾಕಂದ್ರೆ ಧೈರ್ಯ ತುಂಬಾ ಇದೆ. ಯಾರನ್ನ ಬೇಕಾದ್ರೂ ಎದುರ್ಸ್ಬೋದು, ಯಾರ ಜೊತೆ ಬೇಕಾದ್ರೂ ಮಾತಾಡ್ಬೋದು, ಭಯ ಇದೆ. ಟೈಗರ್ ಥರ ಕಂಪೇರ್ ಮಾಡ್ಕೊತೀರಾ? ಸೊ ಅಷ್ಟು ಕಾಲೇಜಲ್ಲೆಲ್ಲ ನಿಮ್ಮ ಟೈಗರ್ ಅಂತಾನೆ ಕರೆಯೋದು? ಒಂದಿಬ್ರು 3 ಜನ ಟೈಗರ್ ಅಂತಾನೆ ನನ್ನ ಕರೆಯೋದು. ಎಬ್ಬಲಿ ನಾನು